ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಮುತ್ತು. ಇವತ್ತಿನ ಸ್ಟೋರಿಯನ್ನ ಹೆಣ್ಣು ಹೆತ್ತ ಎಲ್ಲ ಅಪ್ಪ ಅಮ್ಮನು ನೋಡ್ಲೇಬೇಕು ಕೈ. ಯಾಕಂದ್ರೆ ಹರೆಯದ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಳ್ಳೋ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಬದುಕನ್ನ ಬಲಿ ಕೊಡ್ತಾರೆ ಅನ್ನೋದನ್ನ ನೀವು ನೋಡ್ಲೇಬೇಕು. ವಯಸ್ಸಲ್ಲದ ವಯಸ್ಸಲ್ಲಿ ಇಲ್ಲೊಬ್ಬ ಹೆಣ್ಣು ಮಗಳು ಪ್ರೀತಿ ಮಾಡಿ ಪ್ರಾಣ ಬಿಟ್ಟಿದ್ದಾಳೆ. ಅದಕ್ಕೂ ಮೊದಲು ಸುದೀರ್ಘ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾಳೆ. ಆ ಡೆತ್ ನೋಟ್ ನಲ್ಲಿ ಏನಿದೆ, ಇದೇ ಇವತ್ತಿನ ಸ್ಕೆಚ್, ಡೆತ್ ನೋಟ್ ಸೀಕ್ರೆಟ್. ಫೋನ್ ನಂಬರ್ ಇಂದ ನನಗೆ ರೆಕಾರ್ಡ್ ತೆಗೆದುಕೊಡಿ. ನನ್ನ ಮಗಳ ಕಡೆಯಲ್ಲಿ ಏನ್ ಮಾತಾಡೋದು ನನ್ನ ನಿರ್ಧಾರ ತಗೋತೀನಿ. ನನ್ನ ಮಗಳು ಸಾವು ಕಾರಣ ಏನು ಅಂತ ಕೊನೆಯ ಮಾತಾಡಿದಾರಲ್ಲ, ಆ ನಂಬರ್ ಇಂದ ಮಾತಾಡಿರೋ ಮಾತುಗಳನ್ನ ನನಗೆ ಕೇಳಿಸಿದ್ದೆ. ಬಿಟ್ಟು ನಿಮ್ಮನ್ನ ಕಾಲ್ ಕಟ್ಕೋತೀನಿ. ನನ್ನ ಮಗಳ ಕೊನೆಯ ಫೋನಲ್ಲಿ ಏನ್ ಮಾತಾಡ್ಕೊಂಡಾಳೆ ಅದು ಒಂದೇ ಒಂದನ್ನು ನನಗೆ ಕೇಳಿಸ್ಕೊಡಿ. ಪಾಪ ಕಣ್ರಿ, ಈ ತಾಯಿಯ ನೋವು ಕೇಳಿದ್ರೆ ಎಂತವರಿಗೂ ಕರುಳು ಚುರುಕನ್ಸುತ್ತೆ. ಹಾಗೇನೆ ನಮ್ಮ ಶತ್ರುಗೂ ಇಂಥ ಕಷ್ಟ ಬರಬಾರದು ಅನ್ಸುತ್ತೆ ಕಣ್ರಿ. ಇಲ್ಲಿ ಹೀಗೆ ಕಣ್ಣೀರಾಗ್ತಿರೋ ಮಹಿಳೆಯ ಹೆಸರು ರಾಧಾ ಅಂತ. ಬೆಂಗಳೂರಿನ ಜೆಪಿ ನಗರದ ಪುಟ್ಟೇನಹಳ್ಳಿ ನಿವಾಸಿ ಕಣ್ರಿ. ಹೊಟ್ಟೆಪಾಡಿಗಾಗಿ ಚುರುಮುರಿ ವ್ಯಾಪಾರ ಮಾಡ್ತಿದ್ದ ರಾಧಾ ತನ್ನ ಕರಳ ಬಳ್ಳಿಯನ್ನ ಕಳ್ಕೊಂಡು ಕಣ್ಣೀರಿರ್ತಿದ್ದಾಳೆ. ಈ ರಾಧಮ್ಮನಿಗೆ ಇಬ್ಬರು ಮಕ್ಕಳು ಕಣ್ರಿ. ಅದರಲ್ಲಿ ಒಂದು ಹೆಣ್ಣು ಮತ್ತೊಂದು ಗಂಡು. ಈ ಫೋಟೋದಲ್ಲಿ ಕಾಣ್ತಿದ್ದಾಳಲ್ಲ, ಈಕೆಯೇ ರಾಧಮ್ಮನ ಮಗಳು ನಿಸರ್ಗ. SSLC ಓದ್ತಾ ಇದ್ದ ನಿಸರ್ಗ ಕಳೆದ 14ನೇ ತಾರೀಕು ತನ್ನ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾಳೆ. ಹದಿನೈದು ವರ್ಷ ವಯಸ್ಸಿನ ನಿಸರ್ಗ ತನ್ನ ಇಡೀ ಕುಟುಂಬವನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ ಕಣ್ರಿ. ಅದಕ್ಕೆ ಕಾರಣ ಪ್ರೀತಿ ಪ್ರೇಮ. ಅಲ್ರಿ, ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ಹೆತ್ತವರಿಗೂ ನೋವು ಕೊಡ್ತಾರೆ ಅಂದ್ರೆ ಇಂಥ ಮಕ್ಕಳಿಗೆ ಅದೇನು ಬುದ್ಧಿ ಹೇಳ್ಬೇಕು ಹೇಳಿ. ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ತಮಗೆ ಆಸರೆ ಆಗಲಿ ಅಂತ ತಮ್ಮ ಜೀವನವನ್ನೇ ಮುಡುಪಾಗಿರ್ತಾರೆ. ಆದ್ರೆ ಮಕ್ಕಳು ವಯಸ್ಸಲ್ಲದ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಪ್ರಾಣ ಕಳ್ಕೋತಾರೆ ಅಂದ್ರೆ ಅಷ್ಟಕ್ಕೂ ಈ ನಿಸರ್ಗ ಯಾವ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು, ಶಾಲೆಯಲ್ಲಿ ಏನೆಲ್ಲ ಕಿರುಕುಳ ಆಗ್ತಿತ್ತೋ ಅನ್ನೋ ಇಂಟ್ರೆಸ್ಟಿಂಗ್ ಕತೆ ಹೇಳೋಕು ಮುನ್ನ ನಿಸರ್ಗ ಒಂದು ಡೆತ್ ನೋಟ್ ಬರೆದಿದ್ದಾಳೆ ನೋಡಿ. ಇದು 8 ಪುಟಗಳ ಡೆತ್ ನೋಟ್ ಕಣ್ರಿ. ಸುದೀರ್ಘ 8 ಪುಟಗಳಲ್ಲೂ ತನಗಾದ ನೋವಿನ ಬಗ್ಗೆ ನಿಸರ್ಗ ಬರೀತಾ ಹೋಗ್ತಾಳೆ. ಬರವಣಿಗೆ ಇಂಗ್ಲಿಷ್ನಲ್ಲಾದ್ರೂ ಅದು ಕನ್ನಡ ಭಾಷೆಯ ಪತ್ರ. ಅದರಲ್ಲಿ 6ನೇ ಪುಟದಲ್ಲಿ ಕನ್ನಡದಲ್ಲೇ ಕೆಲವೊಂದಷ್ಟನ್ನ ಬರೆದಿದ್ದಾಳೆ. ಅದೇನು ಅನ್ನೋದನ್ನ ನೀವೇ ನೋಡಿ. ಎಸ್, ನಾನು ಮಾಡಿಕೊಂಡಿರೋ ಕೆಲಸಕ್ಕೆ ನಾನೇ ಕಾರಣ. ಇದು ನನ್ನ ಸ್ವಂತ ನಿರ್ಧಾರ. ಇದರ ಬಗ್ಗೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹೀಗಂತ ಬರೆದಿರೋದನ್ನ ನೋಡಿದ್ರೆ ನಿಸರ್ಗ ಸಾವಿನ ಹಿಂದೆ ಸಾಕಷ್ಟು ಅನುಮಾನ ಬರುತ್ತೆ. ಈ ಅನುಮಾನ ಏನು ಅನ್ನೋದನ್ನ ಮುಂದೆ ಗೆಳೆಯಳಿಯಾಗಿ ಬಿಚ್ಚಿರ್ತೀವಿ. ಅದಕ್ಕೂ ಮೊದಲು ನಿಸರ್ಗಾಳ ಹಿಂದೆ ಬಿದ್ದಿದ್ದ ಆ ಹುಡುಗ ಯಾರು, ಅವನ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ಬಿಡ್ತೀವಿ ಕೇಳಿ. ಜೆಪಿ ನಗರದ ಖಾಸಗಿ ಶಾಲೆಯಲ್ಲಿ SSLC ಓದ್ತಿದ್ದ ನಿಸರ್ಗ ರಾಧಾಳ ಮುದ್ದಿನ ಮಗಳು ಕಣ್ರಿ.
ಹಾಗೆ ಗಂಡನನ್ನ ಕಳ್ಕೊಂಡು ನೋವಿನಲ್ಲಿದ್ದ ರಾಧಮ್ಮ ತನ್ನ ಇಬ್ಬರು ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಸಾಕಿರ್ತಾಳೆ. ಬಡತನವಿದ್ರೂ ಮಕ್ಕಳಿಗೆ ಕಿಂಚಿತ್ತು ಕಷ್ಟ ಆಗದಂತೆ ಕಷ್ಟಪಟ್ಟು ಓದಿಸ್ತಿರ್ತಾಳೆ. ಗಂಡನ ಆಸ್ಪತ್ರೆಯಲ್ಲಿ ಹಾಕೊಂಡು ತಿನ್ನಕ ಅನ್ನ ಇಲ್ಲ, ಓಡಿ ಓಡಿ ಬರ್ತಾ ಇದ್ದೆ. ಮುಖ್ಯಮಂತ್ರಿಗಳು ಕಾಪಾಡ್ಕೊಡ್ತಾರಂತೆ, ಮುಖ್ಯಮಂತ್ರಿಗಳು ದುಡ್ಡು ಕೊಡ್ತಾರಂತೆ. ನನ್ನ ಗಂಡ ಸಾಯ್ತಾನಂತೆ ಗೊತ್ತು ನನಗೆ. ಅವ್ರು ಕಾಪಾಡ್ಕೊಳಕ ನಾನು ನೋಡ್ಕೊಳಕ್ ಅವಕಾಶ ಕೊಡಿ ಅಂತ ಬಂದು ಎಸ್, ಗಂಡನನ್ನ ಕಳ್ಕೊಂಡಿದ್ದ ರಾಧಮ್ಮ ಮಕ್ಕಳೇ ತನ್ನ ಸರ್ವಸ್ವ ಅಂತ ಅಂದುಕೊಂಡವಳು. ಆದರೆ ಈ ನಿಸರ್ಗ ಶಾಲೆಯಲ್ಲಿ ಪ್ರೀತಿಯ ಬಲೆಗೆ ಬಿದ್ದು ಪ್ರಾಣ ಕಳ್ಕೊಂಡು ತಾಯಿಗೆ ಮತ್ತಷ್ಟು ನೋವು ಕೊಟ್ಟು ಹೋಗಿದ್ದಾಳೆ. ಅಂದ ಹಾಗೆ ಈ ನಿಸರ್ಗ ಹಿಂದೆ ನರೇಶನ್ನ ಹುಡುಗ ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದಿದ್ದಂತೆ ಕಣೆ. ಆದ್ರೆ ನಿಸರ್ಗ ಅವನ ಪ್ರೀತಿಯನ್ನ ತಿರಸ್ಕರಿಸಿದ್ಲಂತೆ. ಆದ್ರೆ ನರೇಶ ಮಾತ್ರ ಸುಮ್ಮನಾಗೋದಿಲ್ಲ. ನಿಸರ್ಗ ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಆಕೆಯ ಮನೆ ಬಳಿ ಬಂದು ನನ್ನ ಮುಂದಿನ ಜೀವನ ಏನು ಅಂತ ಹೇಳು ಅಂತ ಕೇಳ್ತಾ ಇದ್ನಂತೆ. ಸರ್, ಏಪ್ರಿಲ್ ಅಲ್ಲಿ ಸ್ಟಾರ್ಟಿಂಗ್ ನನಗೆ ಗೊತ್ತಾಗಿದ್ದು ಇದು. ನಮ್ಮನೆ ಬಾಗ್ಲಲ್ಲೇ ಬಂದು ರವಿ ಮತ್ತೆ ನರೇಶ್, ಇನ್ನೊಂದು ಹುಡುಗ ಯಾರು ಅಂತ ನಾನು ಗೊತ್ತಿಲ್ಲ, 3 ಜನ ನಮ್ಮನೆ ಬಾಗ್ಲಲ್ಲಿ ಕುತ್ಕೊಂಡು ನನ್ನ ಮಗಳನ್ನ ಕೇಳಿದ್ದಾರೆ, ನಿಸರ್ಗ ಮುಂದಿನ ನನ್ನ ಜೀವನ ಏನು ಅದಕ್ಕೆ ನೀನೇ ಉತ್ತರ ಕೊಡ್ಬೇಕು ಅಂತ. ನನ್ನ ಮಗಳು ಆ ವಿಚಾರ ನನ್ನ ಹತ್ರ ಮುಚ್ಚಿಟ್ಲು. ನನ್ಗೆ ಹೆಂಗೋ ಆಮೇಲೆ ಗೊತ್ತಾಯ್ತು. ನನಗೆ ಗೊತ್ತಾದ್ಮೇಲೆ ನನ್ನ ಮಗಳನ್ನ ಕೇಳಿದ್ದಕ್ಕೆ ನನ್ಗೆ ಈ ಮಾತಿಗೆ ಅರ್ಥ ಗೊತ್ತಾಗಿಲ್ಲ ಅಮ್ಮ, ಅದಕ್ಕೆ ನಾನು ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ಲು. ನರೇಶನ ಮಾತರ್ಥವಾಗದ ನಿಸರ್ಗ ತನ್ನ ತಾಯಿ ಬಳಿ ಹೇಳ್ಕೊಳ್ಳದೆ ಮನಸ್ಸಲ್ಲೇ ನೋವು ತಿಂತಿದ್ಲು. ಆದ್ರೆ ಮಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡ ರಾಧಮ್ಮ ಅವತ್ತು ಮಗಳನ್ನ ಕೇಳೇ ಬಿಡ್ತಾಳೆ. ಆದ್ರೆ ನಿಸರ್ಗ ಏನು ಹೇಳ್ಕೊಳ್ಳದೆ ಎಸ್ಕೇಪ್ ಆಗ್ತಾಳೆ. ಹಾಗಂತ ರಾಧಮ್ಮ ಸುಮ್ಮನಾಗೋದಿಲ್ಲ. ಆ 3 ಹುಡುಗರನ್ನ ಮನೆ ಹತ್ತಿರ ಕರೆಸಿ ವಿಚಾರಣೆ ಮಾಡ್ತಾಳೆ. ನಾನಾಗ ಹುಡುಗರನ್ನ ಕರೆಸ್ಬಿಟ್ಟು ಏನಪ್ಪ ಇದು ವಿಷಯ ಅಂತ ಕೇಳಿದಕ್ಕೆ, ಆಂಟಿ ನಾನು ಅವ್ರದೇ ಸ್ಕೂಲಲ್ಲಿ ಓದ್ತಾ ಇರೋ ಮಮತಾನ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅವಳು ಒಂದೇ ಸ್ಕೂಲ್ ಅನ್ನೋ ಕಾರಣಕ್ಕೆ ನಾನು ಇವಳ ಹತ್ರ ಕೇಳಿದೆ. ನಿಮ್ ಮಗಳ ವಿಚಾರ ಅಲ್ಲ ಆಂಟಿ, ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇಲ್ಲ ಅಂತ ಹೇಳಿದೆ. ಆಗ ಮಮತಾ ಅವ್ರ ಪೇರೆಂಟ್ಸ್ನು ನಾನು ಕರೆಸ್ಬಿಟ್ಟು ರವಿ ಅವ್ರ ಮನೆಗೆ, ನರೇಶ್ ಮನೆಗೆ, ಎಲ್ಲಾರ ಮನೆಗೂ ಕರ್ಕೊಂಡೋಗಿ ನನ್ನ ಮಗಳ ವಿಚಾರ ಇಲ್ಲ ನಿಮ್ಮ ಮಗಳ ವಿಚಾರ ಅಂತ ಇದ್ದಾರೆ, ನಿಮ್ ಮಗಳು ಒಂದು ಹೆಣ್ಮಗು, ದಯವಿಟ್ಟು ಇದನ್ನ ಏನು ಅಂತ ತಿಳ್ಕೊಂಡು ಬಗೆಹರಿಸ್ಕೊಡ್ತೀವಿ ಅಂದ್ರೆ ಅವ್ರ ಅಪ್ಪ ಅಮ್ಮ ನನ್ನನ್ನೇ ಹುಚ್ಚಿ, ಇವಳು ಏನು ಜೀವನ ಮಾಡಕ್ ದಾರಿ ಇದ್ದಾರೆ, ಹಿಂಗ್ ಹುಚ್ಚಿ ತರ ಆಡ್ತಾ ಇದ್ದಾಳೆ, ಮಗಳನ್ನ ಅನುಮಾನಿಸ್ಕೊಂಡು ನಮಗ್ ನನ್ನ ಮಗಳ ಮೇಲೆ ಅನುಮಾನ ಇಲ್ಲ ಅಂತ ಅವ್ರು ಬಿಟ್ಟು ಹೊರಟೋದ್ರು. ಹಾಗೆ ವಿಚಾರಣೆ ಮಾಡಿದ ರಾಧಮ್ಮ ರವಿ ಎಂಬಾತನ ಬಳಿ ಕ್ಷಮೆ ಕೇಳಿ ನನ್ನ ಮಗಳ ಸುದ್ದಿಗೆ ಬರಬೇಡಿ ಅಂತ ವಾರ್ನ್ ಮಾಡ್ತಾಳೆ. ಆದ್ರೆ ನಿಸರ್ಗ ನರೇಶ್ ಎಂಬುವನನ್ನ ಪ್ರೀತಿ ಮಾಡಲಿಲ್ಲ ಅಂದ್ರೆ ಸಾಯೋದಕ್ಕೆ ಮತ್ತೇನು ಕಾರಣ ಅನ್ನೋ ಅನುಮಾನ ಶುರುವಾಗುತ್ತೆ. ಆ ಅನುಮಾನಕ್ಕೆ ಉತ್ತರ ಸಿಕ್ಕಿತ್ತು. ಅದು ನಿಸರ್ಗ ಬರೆದ ಡೆತ್ ನೋಟ್ನಲ್ಲಿ. ಹಾಗಾದ್ರೆ ನಿಸರ್ಗ ಬರೆದ ಡೆತ್ ನೋಟ್ನಲ್ಲಿ ಏನಿದೆ? ನರೇಶ ಮತ್ತು ನಿಸರ್ಗ ನಡುವೆ ಪ್ರೀತಿ ಇತ್ತ? ಒಂದು ವೇಳೆ ಪ್ರೀತಿ ಇದ್ದಿದ್ದೇ ಆದ್ರೆ ನಿಸರ್ಗ ಸಾಯೋ ತೀರ್ಮಾನಕ್ಕೆ ಬಂದಿದ್ಯಾಕೆ? ಆ ಸ್ಟೋರಿಯನ್ನ ನೋಡೋಣ ಸಣ್ಣ ಬ್ರೇಕ್ನ ನಂತರ.